ಮನೆ ಕಟ್ಟುವವರಿಂದ ಬೇಡವೆಂದು ಮೂಲೆಗೆಸೆದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಪ್ರಭು ಯೇಸು ಕ್ರಿಸ್ತರನ್ನ ಕುರಿತು ಹೇಳುತ್ತಾರೆ, ಯಾರನ್ನು ನೀವು ಬೇಡ ಎಂದು ತಿರಸ್ಕರಿಸಿದಿರಿ, ನಾನು ಅವರನ್ನ ಈಗ ಅರ್ಥ ಮಾಡಿಕೊಂಡಿದ್ದೇನೆ. ಅವರೇ ಜೀವದ ಸರ್ವಸ್ವದ ಮೂಲೆಗಲ್ಲು. ಅವರಿಲ್ಲದೆ ಯಾವುದು ನಿಲ್ಲುವುದಿಲ್ಲ. ಆ ಗಲ್ಲಿಲ್ಲದೆ ಯಾವ ಕಟ್ಟಡವೂ ನಿಲ್ಲುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಂಡ ಮೇಲೆ ಪೇತ್ರ ಹೇಳುವ ಮಾತುಗಳು, ಯಾರನ್ನ ನೀವು ಬೇಡ ಎಂದಿರಿ ಅವರೇ ಪ್ರಮುಖ ಮೂಲೆಗಲ್ಲು. ಅವರಿಲ್ಲದೆ ಯಾವುದೂ ನಿಲ್ಲುವುದಿಲ್ಲ, ಯಾವುದು ಶಾಶ್ವತವಲ್ಲ. ಎಲ್ಲವನ್ನ ಹೊತ್ತುಕೊಂಡು ನಿಂತಿರುವ ಮೂಲೆಗಲ್ಲಾಗಿದ್ದಾರೆ ಎಂದು ಹೇಳುತ್ತಾರೆ. ತದನಂತರ ಪೇತ್ರನ ಮಾತುಗಳು, ಅವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಪೇತ್ರ ಪ್ರಭು ಯೇಸು ಕ್ರಿಸ್ತರನ್ನ ಎಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿದ್ದರು ಎಂಬುದಕ್ಕೆ ಸಾಕ್ಷಿ ಇದು. ಅವರಿಂದಲ್ಲದೆ ಬೇರೆ ಯಾರಿಂದಲೂ ನಿಮಗೆ ಜೀವೋದ್ಧಾರ ಇಲ್ಲ. ನಿಮಗೆ ಜೀವೋದ್ಧಾರ ಬೇಕಾದರೆ ದೈವ ಕರೆಯನ್ನ ಇವರು ಸ್ವೀಕರಿಸಿದ್ದಾರೆ. ಅದರಲ್ಲಿ ನೆಲೆಸಿ ನಿಂತು ಪ್ರಭು ಯೇಸು ಕ್ರಿಸ್ತರ ಸಾಕ್ಷಿಗಳಾಗುವಂತೆ ಪ್ರಾರ್ಥಿಸೋಣ. ಅದೇ ರೀತಿ ನಮ್ಮ ಧರ್ಮ ಕೇಂದ್ರದಲ್ಲಿ ದೈವ ಕರೆಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೇತ್ರನು ಪವಿತ್ರಾತ್ಮಭರಿತನಾಗಿ ಹೀಗೆಂದು ಉತ್ತರ ಕೊಟ್ಟನು, ಜನರ ಅಧಿಕಾರಿಗಳೇ, ಪ್ರಮುಖರೇ, ನಾವು ಒಬ್ಬ ಕುಂಟನಿಗೆ ಮಾಡಿದ ಸತ್ಕಾರ್ಯದ ಬಗ್ಗೆ ಅವನು ಸ್ವಸ್ಥನಾದುದು ಹೇಗೆಂದು ನೀವು ನಮ್ಮನ್ನು ಪ್ರಶ್ನಿಸುತ್ತೀರಿ. ನಿಮಗೂ ಇಸ್ರಾಯೇಲಿನ ಎಲ್ಲ ಜನರಿಗೂ ಈ ವಿಷಯ ತಿಳಿದಿರಲಿ. ನಜರೇತಿನ ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದಲೇ ಈ ಮನುಷ್ಯನು ಪೂರ್ಣ ಗುಣ ಹೊಂದಿ ನಿಮ್ಮ ಮುಂದೆ ನಿಂತಿದ್ದಾನೆ. ನೀವು ಶಿಲುಬೆಗೇರಿಸಿ ಕೊಂದದ್ದು ಈ ಯೇಸುವನ್ನೇ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದ್ದಾರೆ. ಮನೆ ಕಟ್ಟುವವರಾದ ನೀವು ಬೇಡವೆಂದು ಮೂಲೆಗೆಸೆದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು ಎಂದು ಬರೆದಿರುವುದು ಇವರನ್ನು ಕುರಿತೆ. ಇವರಿಂದಲೇ
ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ ಈ ಧರೆಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಹೊಂದುವಂತಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ: ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಮನುಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ. ರಾಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಸದುತ್ತರ ಪಾಲಿಸಿದ ಪ್ರಭು ನಿನಗೆ ವಂದನೆ. ಉದ್ಧಾರ ಮಾಡಿದೆ ನಿನಗೆ ಕೃತಜ್ಞತಾ ವಂದನೆ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರಭುವಿನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂಥ ಆಶ್ಚರ್ಯ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯ ಮಂಗಳ. ಪ್ರಭುವಿನ ಮಂದಿರದಲ್ಲಿಹ ನಿಮ್ಮಿಂದ ಶುಭ ಮಂಗಳ. ಪ್ರಭುವೇ ದೇವನು, ನಮ್ಮ ಮೇಲೆ ಜ್ಯೋತಿಯನ್ನು ಬೆಳಗಿದವನು. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಯೋವಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಶದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಾವು ಅವರಂತೆಯೇ ಇರುತ್ತೇವೆಂದು ಬಲ್ಲೆವು. ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಹೀಗೆಂದರು, ನಾನಾದರೋ ಉತ್ತಮ ಕುರಿಗಾಹಿ. ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಾನೇ ಉತ್ತಮ ಕುರಿಗಾಹಿ. ಉತ್ತಮ ಕುರಿಗಾಹಿ ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನೇ ಕೊಡುತ್ತಾನೆ. ಕುರಿಗಾಹಿಯಾಗಲಿ ಕುರಿಗಳ ಒಡನಾಡಿಗಳಾಗಲಿ ಅಲ್ಲದ ಕೂಳಿಯಾಲು ತೋಳ ಬರುವುದನ್ನು ಕಂಡದ್ದೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಬಂದು ಕುರಿಗಳ ಮೇಲೆ ಎರಗಿ ಮಂದೆಯನ್ನು ಚದರಿಸುತ್ತದೆ. ಅವನು ಕೇವಲ ಕೂಳಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನಾದರೂ ಉತ್ತಮ ಕುರಿಗಾಹಿ. ಪಿತನು ನನ್ನನ್ನು ಬಲ್ಲರು, ನಾನು ಪಿತನನ್ನು ಬಲ್ಲೆ. ಅಂತೆಯೇ ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವುಗಳು
ನನ್ನನ್ನು ಬಲ್ಲವು. ಅವುಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಈ ಮಂದೆಗೆ ಸೇರದ ಬೇರೆ ಕುರಿಗಳು ನನಗಿವೆ, ಅವನ್ನು ನಾನು ಕರೆತರಬೇಕಾಗಿದೆ. ಅವು ಸಹ ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ. ಆಗ ಒಂದೇ ಕುರಿ ಹಿಂಡು ಆಗುವುದು, ಒಬ್ಬನೇ ಕುರಿಗಾಹಿ ಇರುವನು. ಏಕೆಂದರೆ ನನ್ನ ಪಿತನಿಗೆ ನನ್ನಲ್ಲಿ ಪ್ರೀತಿ ಇದೆ. ನನ್ನ ಪ್ರಾಣವನ್ನು ಮರಳಿ ಪಡೆಯುವಂತೆ ನಾನದನ್ನು ಧಾರೆ ಎರೆಯುತ್ತೇನೆ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ಕಸಿದುಕೊಳ್ಳಲಾರರು. ನಾನಾಗಿಯೇ ಅದನ್ನು ಧಾರೆ ಎರೆಯುತ್ತೇನೆ. ಅದನ್ನು ಧಾರೆ ಎರೆಯುವ ಹಕ್ಕು ನನಗಿದೆ, ಅದನ್ನು ಪುನಃ ಪಡೆಯುವ ಹಕ್ಕು ಸಹ ನನಗಿದೆ. ಈ ಆಜ್ಞೆಯನ್ನ ನಾನು ನನ್ನ ಪಿತನಿಂದ ಪಡೆದಿದ್ದೇನೆ ಎಂದು ನುಡಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಿಯ ಮಕ್ಕಳೇ, ನಾನೇ ಉತ್ತಮ ಕುರಿಗಾಹಿ. ನಾನು ಕೂಲಿ ಆಳುವಂತೆ ಅಲ್ಲ, ನನ್ನ ಮಂದೆಗಾಗಿ ನನ್ನ ಪ್ರಾಣವನ್ನೇ ನಾನು ಧಾರೆ ಎರೆಯುತ್ತೇನೆ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುವುದು ಮಾತ್ರವಲ್ಲದೆ, ನಾನು ನನ್ನ ಕುರಿಗಳನ್ನು ಬಲ್ಲೆನು, ನನ್ನ ಕುರಿಗಳು ನನ್ನನ್ನು ಬಲ್ಲವು. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶ, ಇಂದಿನ ವಾಚನಗಳು ನಮಗೆ ಹೇಳುವುದು, ನಮ್ಮ ಸರ್ವೇಶ್ವರಾದ ದೇವರು ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಸಂಪೂರ್ಣವಾಗಿ ಅರಿತಿದ್ದಾರೆ. ಧರ್ಮಗ್ರಂಥದಲ್ಲಿ ಹೇಳುವ ಹಾಗೆ, ನಿನ್ನ ತಾಯಿಯ ಉದರದಲ್ಲಿ ನೀನು ಇರುವಾಗಲೇ ನಿನ್ನನ್ನು ನಾನು ಹೆಸರಿಟ್ಟು ಕರೆದಿದ್ದೇನೆ, ನೀನು ನನ್ನವನು ಎಂದು. ಅಲ್ಲಿಂದಲೇ ನಮ್ಮನ್ನ ಅರಿತವರಾಗಿದ್ದಾರೆ. ಕೀರ್ತನೆಗಳು 139ರಲ್ಲಿ ನಾವು ಓದುತ್ತೇವೆ, ಅವರಿಗೆ ಎಲ್ಲವೂ ಗೊತ್ತು, ನಾನು ಮಲಗುವುದು ನಾನು ಏಳುವುದು ಎಲ್ಲವೂ ಅವರಿಗೆ ಗೊತ್ತು ಎಂದು ಕೀರ್ತನೆಯಲ್ಲಿ ನಾವು ಓದುತ್ತೇವೆ. ದೇವರು ನಮ್ಮನ್ನ ಸಂಪೂರ್ಣವಾಗಿ ಅರಿತವರಾಗಿದ್ದಾರೆ. ನನ್ನ ಬಲ, ನನ್ನ ಬಲಹೀನತೆ, ನನ್ನ ನೋವು, ನನ್ನ ನಲಿವು, ನನ್ನ ಬೇಡಿಕೆ ಏನು, ನನ್ನ ಚಿಂತನೆ ಏನು, ಎಲ್ಲವನ್ನ ಅರಿತವರಾಗಿದ್ದಾರೆ. ಪ್ರತಿ ಬಾರಿ ನಾನು ದೇವರನ್ನ, ಪ್ರಭು ಯೇಸು ಕ್ರಿಸ್ತರನ್ನ ಹುಡುಕಿ ಅವರ ಪ್ರಸನ್ನತೆಯಲ್ಲಿ ಬರುವಾಗ ನನ್ನ ಮನಸ್ಸಿಗೆ ನಾನು ಹೇಳಬೇಕಾದದ್ದು, ನನ್ನನ್ನ ಸಂಪೂರ್ಣವಾಗಿ ಅರಿತಿರುವ ಒಬ್ಬರ ಮುಂದಿದ್ದೇನೆ. ಇಲ್ಲಿ ನಾನು ಯಾವುದನ್ನು ಮರೆ ಮಾಡಲಿಕ್ಕಿಲ್ಲ. ಯಾವುದನ್ನ ಇಲ್ಲಿ ನಾನು ದೇವರಿಗೆ ಈ ವಿಷಯ ತಿಳಿದಿಲ್ಲ ಎಂದು ಅದನ್ನು ನಾನು ಮುಚ್ಚುವುದಾಗಲಿ ಮರೆ ಮಾಡುವುದಾಗಲಿ ಸಾಧ್ಯವಿಲ್ಲ. ಅವರ ಪ್ರಸನ್ನತೆಗೆ ಬರುವಾಗ ದೇವರು ನಿಮ್ಮನ್ನು ನನ್ನನ್ನು ನೋಡಿ ಹೇಳುತ್ತಾರೆ, ನಿನ್ನನ್ನು ನಾನು ಸಂಪೂರ್ಣವಾಗಿ ಅರಿತಿದ್ದೇನೆ, ನನ್ನ ಕುರಿಯನ್ನು ನಾನು ಬಲ್ಲೆ ಎಂದು ಹೇಳುತ್ತಾರೆ. ಆದ್ದರಿಂದ ಇಲ್ಲಿ ಅವರ ಮುಂದೆ ಮುಚ್ಚುಮರೆ ಏನೂ ಇಲ್ಲ. ವಿ ಕ್ಯಾನ್ ನೆವರ್ ವೇರ್ ಅ ಮಾಸ್ಕ್ ಬಿಫೋರ್ ದ ಲಾರ್ಡ್. ಆದ್ದರಿಂದ ಈ ಸಮಯ ನನ್ನ ಮನ ತೆರೆದು ನಾನು ಅವರೊಂದಿಗೆ ಮಾತನಾಡುವ ಸಮಯವಾಗಿದೆ. ಇಲ್ಲಿ ಯಾವುದೇ ಕಪಟತನವಿಲ್ಲದೆ ನನ್ನನ್ನು ಸಂಪೂರ್ಣವಾಗಿ ಅವರಿಗೆ ಅರ್ಪಿಸುವ ಸಮಯವಾಗಿದೆ. ಅದಕ್ಕಾಗಿ ಅವರು ಹೇಳುತ್ತಾರೆ, ನನ್ನ ಕುರಿಯನ್ನ, ನನ್ನ ಮಂದೆಯನ್ನ ನಾನು ಬಲ್ಲೆ, ನೀವು ಯಾರು ಎಂದು ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನನ್ನನ್ನು ಸಂಪೂರ್ಣವಾಗಿ ಅರಿತಿರುವ ಸರ್ವೇಶ್ವರನ ಪ್ರಸನ್ನತೆಯಲ್ಲಿ ನಾನಿದ್ದೇನೆ. ಎರಡನೆಯದಾಗಿ, ನಾವು ಅವರನ್ನ ಬಲ್ಲೆವು. ಅವರು ಹೇಳುತ್ತಾರೆ, ದೇವರು ನಮ್ಮನ್ನ ಅರಿತಿರುವುದು ಮಾತ್ರವಲ್ಲ, ಯಾವ ಕುರಿಗಳು ನನ್ನ ಮಂದೆಗೆ ಸೇರಿದೆಯೋ, ನನ್ನ ಕುರಿ ಹಿಂಡಿಗೆ ಸೇರಿದೆಯೋ ಅವು ನನ್ನನ್ನ ಬಲ್ಲೆವು ಎಂದು ಹೇಳುತ್ತಾರೆ. ನಾವು ಅವರನ್ನ ಅರಿತಿದ್ದೇವೆ ಎಂದು ಹೇಳುತ್ತಾರೆ. ಆ ಅರಿವನ್ನೇ ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ನೋಡುತ್ತೇವೆ. ಸಂತ ಪೇತ್ರ ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಇದ್ದಾಗ ಪ್ರಭು ಯೇಸು ಕ್ರಿಸ್ತರನ್ನ ಇಷ್ಟರ ಮಟ್ಟಿಗೆ ಶಿಷ್ಯರು, ಅವರ ಅಪೊಸ್ತಲರು ಅರಿತುಕೊಂಡಿರಲಿಲ್ಲ. ಇದೇ ಪೇತ್ರ ಹೋಗಿ ಕೇಳುತ್ತಾರೆ,
ಪ್ರಭುವೇ ನಾವು ಎಲ್ಲವನ್ನ ಬಿಟ್ಟು ನಿಮ್ಮನ್ನ ಹಿಂಬಾಲಿಸುತ್ತಿದ್ದೇವೆ, ನಮಗೇನು ಲಾಭ, ನಮಗೇನು ಸಿಗುತ್ತದೆ? ಈ ಪೇತ್ರ ಹೇಳುತ್ತಾರೆ. ಆಗ ಅವರು ಪ್ರಭು ಯೇಸು ಕ್ರಿಸ್ತರನ್ನ ಸಂಪೂರ್ಣವಾಗಿ ಅರಿತಿದ್ದವರಲ್ಲ, ನಿಧಾನವಾಗಿ ಅರಿಯಲು ಪ್ರಯತ್ನಿಸುತ್ತಿದ್ದವರು. ಅದಕ್ಕಾಗಿ ಹೋಗಿ ಕೇಳುತ್ತಾರೆ, ನಾವು ಎಲ್ಲವನ್ನ ಬಿಟ್ಟು ನಿಮ್ಮ ಹಿಂದೆ ಬಂದಿದ್ದೇವೆ, ನಮಗೇನು ಸಿಗುತ್ತದೆ? ವಿ ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್ ಅಂಡ್ ಫಾಲೋಡ್ ಯು. ವಾಟ್ ಈಸ್ ಆರ್ ಪ್ರಾಫಿಟ್ ನೌ? ವಾಟ್ ಆರ್ ವಿ ಗೋಯಿಂಗ್ ಟು ಗೇನ್? ಆ ರೀತಿ ಪ್ರಭುವಿನೊಂದಿಗೆ ಮಾತನಾಡಿದವರು. ಆ ದೋಣಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಮಲಗಿಕೊಂಡಿರುವಾಗ ಅಲೆಯಿಂದ ಆ ದೋಣಿ ಅಲ್ಲೋಲ ಕಲ್ಲೋಲವಾದಾಗ ಪ್ರಭುವನ್ನ ನೋಡಿ ಅವರನ್ನ ಎಬ್ಬಿಸಿ ಹೇಳುತ್ತಾರೆ, ಪ್ರಭುವೇ ನಾವು ಸಾಯುತ್ತಿದ್ದೇವಲ್ಲ, ನಿಮಗೆ ಚಿಂತೆ ಇಲ್ಲವೇ? ಪ್ರಭು ಯೇಸು ಕ್ರಿಸ್ತರ ಶಕ್ತಿಯನ್ನ ಅವರನ್ನ ಅರಿತುಕೊಳ್ಳದ ಸಮಯದಲ್ಲಿ ಸಂತ ಪೇತ್ರರು ಆಡಿದ ಮಾತುಗಳು. ಆದರೆ ಯಾವಾಗ ಪ್ರಭು ಯೇಸು ಕ್ರಿಸ್ತರನ್ನ ಅರಿತುಕೊಂಡರೋ, ಆ ಪ್ರಭು ಯೇಸು ಕ್ರಿಸ್ತರ ಮೃತ್ಯುಂಜಯರ ಅನುಭವವನ್ನ ಸಂತ ಪೇತ್ರ ಮತ್ತು ಇತರ ಅಪೊಸ್ತಲರು ಪಡೆದುಕೊಂಡರೋ, ತದನಂತರ ಬರುವ ಮಾತುಗಳನ್ನ ಕೇಳಿ ಅವರು ಹೇಳುತ್ತಾರೆ, ಒಬ್ಬ ಮನುಷ್ಯನನ್ನ ಗುಣ ಮಾಡಿದ್ದಾರೆ ಪೇತ್ರ. ಈಗ ಎಲ್ಲರೂ ಈ ಮನುಷ್ಯ ಹೇಗೆ ಗುಣ ಹೊಂದಿದ್ದಾನೆ ಎಂದು ಅವರಲ್ಲಿ ವಿವಾದ ಮಾಡಿಕೊಳ್ಳುತ್ತಿದ್ದಾರೆ. ಅವರಿಗೆ ಪೇತ್ರ ಹೇಳುತ್ತಾರೆ, ಎಷ್ಟರ ಮಟ್ಟಿಗೆ ಪ್ರಭು ಯೇಸು ಕ್ರಿಸ್ತರನ್ನ ಈಗ ಆಳವಾಗಿ, ಗಾಢವಾಗಿ, ಸಂಪೂರ್ಣವಾಗಿ ಅರಿತುಕೊಳ್ಳಲು ಅವರು ಪ್ರಯತ್ನಿಸುತ್ತಿದ್ದಾರೆ, ಅರಿತುಕೊಂಡಿದ್ದಾರೆ ಎಂಬ ಮಾತುಗಳು. ಯಾರ ಶಕ್ತಿಯಿಂದ ಈ ವ್ಯಕ್ತಿ ಗುಣವಾಗಿದ್ದಾರೆ ಎಂದು ನೀವು ಯೋಚಿಸಿದರೆ, ಯಾವ ಯೇಸು ಕ್ರಿಸ್ತರನ್ನ ನೀವು ಶಿಲುಬೆಗೇರಿಸಿದರೋ ಅವರ ಹೆಸರಿನಲ್ಲಿ, ಅವರ ನಾಮದ ಶಕ್ತಿಯಲ್ಲಿ ಎಂದು ಹೇಳುತ್ತಾರೆ. ನೀವು ಇಸ್ರೇಲಿನ ಎಲ್ಲಾ ಜನರಿಗೂ ಈ ವಿಷಯ ತಿಳಿದಿರಲಿ, ಎಲ್ಲರೂ ಅರಿತುಕೊಳ್ಳಿ, ನಜರೇತಿನ ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದಲೇ ಈ ಮನುಷ್ಯ ಪೂರ್ಣವಾಗಿ ಗುಣ ಹೊಂದಿದ್ದಾನೆ. ಸಂತ ಪೇತ್ರ ಹೇಳುವುದು, ನಿಮ್ಮ ಹಿಂದೆ ನಾನು ಬರುತ್ತಿದ್ದೇನೆ, ನನಗೇನು ಸಿಗುತ್ತಿದೆ? ಈ ಹಿಂದೆ ಪೇತ್ರ ನುಡಿದ ಮಾತುಗಳು, ಪ್ರಭುವೇ ನಾವು ಸಾಯುತ್ತಿದ್ದೇವಲ್ಲ, ನಿಮಗೆ ಚಿಂತೆ ಇಲ್ಲವೇ ಎಂದು ಹೆದರಿ ಭಯದಿಂದ ನುಡಿದ ಮಾತುಗಳು ಈಗ ಪ್ರಭುವನ್ನ ಅರ್ಥ ಮಾಡಿಕೊಂಡ ಮೇಲೆ ಹೇಳುತ್ತಾರೆ, ಆ ವ್ಯಕ್ತಿ ಸಂಪೂರ್ಣವಾಗಿ ಗುಣ ಹೊಂದಿರುವುದು ನಜರೇತಿನ ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದ. ನನ್ನ ಕುರಿ ನನ್ನನ್ನು ಬಲ್ಲವು, ನನ್ನ ಮಂದೆ ನಾನು ಯಾರು ಎಂದು ತಿಳಿದುಕೊಳ್ಳುತ್ತದೆ. ಪ್ರಭು ಯೇಸು ಕ್ರಿಸ್ತರನ್ನ ತಿಳಿದುಕೊಂಡ ಮೇಲೆ ಹೇಳುತ್ತಿರುವ ಮಾತ್ರವಲ್ಲ, ತದನಂತರ ಅವರು ಹೇಳುತ್ತಾರೆ, ಮನೆ ಕಟ್ಟುವವರಿಂದ ಬೇಡವೆಂದು ಮೂಲೆಗೆಸೆದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಪ್ರಭು ಯೇಸು ಕ್ರಿಸ್ತರನ್ನ ಕುರಿತು ಹೇಳುತ್ತಾರೆ, ಯಾರನ್ನು ನೀವು ಬೇಡ ಎಂದು ತಿರಸ್ಕರಿಸಿದಿರಿ, ನಾನು ಅವರನ್ನ ಈಗ ಅರ್ಥ ಮಾಡಿಕೊಂಡಿದ್ದೇನೆ, ಅವರೇ ಜೀವದ ಸರ್ವಸ್ವದ ಮೂಲೆಗಲ್ಲು. ಅವರಿಲ್ಲದೆ ಯಾವುದು ನಿಲ್ಲುವುದಿಲ್ಲ. ಆ ಮೂಲೆಗಲ್ಲಿಲ್ಲದೆ ಯಾವ ಕಟ್ಟಡವೂ ನಿಲ್ಲುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಂಡ ಮೇಲೆ ಪೇತ್ರ ಹೇಳುವ ಮಾತುಗಳು, ಯಾರನ್ನ ನೀವು ಬೇಡ ಎಂದಿರಿ ಅವರೇ ಪ್ರಮುಖ ಮೂಲೆಗಲ್ಲು, ಅವರಿಲ್ಲದೆ ಯಾವುದೂ ನಿಲ್ಲುವುದಿಲ್ಲ, ಯಾವುದು ಶಾಶ್ವತವಲ್ಲ, ಎಲ್ಲವನ್ನ ಹೊತ್ತುಕೊಂಡು ನಿಂತಿರುವ ಮೂಲೆಗಲ್ಲಾಗಿದ್ದಾರೆ ಎಂದು ಹೇಳುತ್ತಾರೆ. ತದನಂತರ ಪೇತ್ರನ ಮಾತುಗಳು, ಅವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಪೇತ್ರ ಪ್ರಭು ಯೇಸು ಕ್ರಿಸ್ತರನ್ನ ಎಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿದ್ದರು ಎಂಬುದಕ್ಕೆ ಸಾಕ್ಷಿ ಇದು. ಅವರಿಂದಲ್ಲದೆ ಬೇರೆ ಯಾರಿಂದಲೂ ನಿಮಗೆ ಜೀವೋದ್ಧಾರ ಇಲ್ಲ. ನಿಮಗೆ ಜೀವೋದ್ಧಾರ ಬೇಕಾದರೆ ಅದು ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಮಾತ್ರ. ಅವರಿಂದಲೂ ನಿಮಗೆ ಜೀವೋದ್ಧಾರ ಎಂದು ಹೇಳುತ್ತಿಲ್ಲ. ಅವರನ್ನ ಹೊರತುಪಡಿಸಿ ಬೇರೆ ಯಾರಿಂದಲೂ ನಿಮಗೆ ಜೀವೋದ್ಧಾರವಿಲ್ಲ, ಅವರಿಂದ ಮಾತ್ರ. There is no other way to salvation. ಪ್ರಭು ಯೇಸು ಕ್ರಿಸ್ತರೇ ಒಂದೇ ದಾರಿ. ಸಂತ ಪೇತ್ರನ ಮಾತುಗಳು ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನನ್ನ ಮಂದೆ ನನ್ನನ್ನು ಅರಿತುಕೊಳ್ಳುತ್ತದೆ. ನಾವು ಪ್ರಭು ಯೇಸು ಕ್ರಿಸ್ತರ ಮಂದೆಯಾಗಿದ್ದರೆ ಪ್ರಭು ಯೇಸು ಕ್ರಿಸ್ತರ ನಾಮದ ಶಕ್ತಿ ನಮಗೆ ಗೊತ್ತು. ಆ ನಾಮದ ಶಕ್ತಿಯನ್ನೇ ಪ್ರಭು ಯೇಸು ಕ್ರಿಸ್ತರು ಸದಾ ಪ್ರಬೋಧಿಸಿದರು.
ನನ್ನ ಹೆಸರಿನಲ್ಲಿ, ನನ್ನ ನಾಮದಲ್ಲಿ ನೀವು ತಂದೆಯನ್ನ ಏನೇ ಕೇಳಿದರೂ ಅವರು ನಿಮಗೆ ಕೊಡುತ್ತಾರೆ. ಇಷ್ಟು ದಿನಗಳ ಕಾಲ ಅಪೊಸ್ತಲರಿಗೆ ಅದು ಅರ್ಥವಾಗಲಿಲ್ಲ. ಪ್ರಭು ಯೇಸು ಕ್ರಿಸ್ತರು ಮೃತ್ಯುಂಜಯರಾಗಿ ಪವಿತ್ರಾತ್ಮರು ಆಗಮಿಸಿದ ನಂತರ ಆ ನಾಮದ ಶಕ್ತಿ ಈಗ ಅವರಿಗೆ ಗೊತ್ತಾಗುತ್ತದೆ. ಆದ್ದರಿಂದಲೇ ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಆ ಕುಂಟನನ್ನು ನೋಡಿ ಅವರು ಹೇಳುತ್ತಾರೆ, ಎದ್ದು ನಡೆ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಹೇಳುತ್ತೇನೆ, ನನ್ನ ಹೆಸರಿನಲ್ಲಿ, ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿದರೂ ತಂದೆ ನಿಮಗೆ ಕೊಡುತ್ತಾರೆ. ಈಗ ಅವರಿಗೆ ಪ್ರಭು ಯೇಸು ಕ್ರಿಸ್ತರು ಯಾರು, ಅವರ ಶಕ್ತಿ ಏನು, ಪ್ರಭು ಯೇಸು ಕ್ರಿಸ್ತರ ಹೆಸರು ಹೇಳಿದರೆ ಸಾಕು, ಅಲ್ಲಿಂದ ಹೊರಹೊಮ್ಮುವ ಶಕ್ತಿ ಏನಾಗಿದೆ ಎಂಬುದನ್ನು ಅವರು ಅರಿತುಕೊಂಡಿರು. ನನ್ನ ಮಂದೆ, ನನ್ನ ಕುರಿ ಹಿಂಡು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಮೂರನೆಯದಾಗಿ, ಪ್ರಭು ಯೇಸು ಕ್ರಿಸ್ತರನ್ನ ಅರಿತಿರುವ ನಾವು ಅದನ್ನ ಇತರರಿಗೆ ಹೇಳಬೇಕಾಗಿದೆ. ನನಗೆ ಪ್ರಭು ಯೇಸು ಕ್ರಿಸ್ತರು ಗೊತ್ತು. ಟು ನೋ ಜೀಸಸ್ ಇಸ್ ಟು ಟೆಲ್ ದ ವರ್ಲ್ಡ್ ದಟ್ ಐ ನೋ ಜೀಸಸ್. ಪ್ರಭು ಯೇಸು ಕ್ರಿಸ್ತರನ್ನ ನಾನು ಅರಿತಿದ್ದೇನೆ ಎಂದರೆ ಅದನ್ನ ಜಗತ್ತಿಗೆ ಹೇಳಬೇಕಾಗಿದೆ. ಪ್ರಭು ಯೇಸು ಕ್ರಿಸ್ತರು ಯಾರು ಎಂದು ನನಗೆ ಗೊತ್ತು. ಟು ನೋ ಜೀಸಸ್ ಇಸ್ ಟು ಟೆಲ್ ದ ವರ್ಲ್ಡ್ ದಟ್ ಐ ನೋ ಜೀಸಸ್. ಅದೇ ಸಾಕ್ಷಾತ್ ಜೀವನ. ಅದನ್ನೇ ಅಪೊಸ್ತಲರು ಮಾಡಿದರು. ಅದಕ್ಕಾಗಿ ಅವರು ಯಾವ ಮಟ್ಟಕ್ಕೂ ಹೋದರು. ಈ ಜಗತ್ತಿಗೆ ನಮಗೆ ಪ್ರಭು ಯೇಸು ಕ್ರಿಸ್ತರು ಯಾರು ಎಂದು ಗೊತ್ತು. ಅವರು ನಮಗೆ ಹೇಳಿದ್ದನ್ನು, ಮಾಡಿದ್ದನ್ನು, ನಾವು ಕಂಡು ಅನುಭವಿಸಿದ್ದನ್ನು ನಾವು ನಿಮಗೆ ಹೇಳದೇ ಇರಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾರೆ. ಅದಕ್ಕಾಗಿ ನಾವು ಯಾವ ಮಟ್ಟಕ್ಕೂ ಹೋಗುತ್ತೇವೆ. ಶಿಲುಬೆಯ ಮೇಲೆ ತಲೆ ಕೆಳಗಾಗಿ ನಾನು ತೂಗಬೇಕಾದರೂ ಸರಿ, ನನಗೆ ಗೊತ್ತಿರುವ ಪ್ರಭು ಯೇಸು ಕ್ರಿಸ್ತರನ್ನ ನಾನು ಜಗತ್ತಿಗೆ ಹೇಳೇ ಹೇಳುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ನನಗೆ ಗೊತ್ತು ಎಂದರೆ ನಾನು ಅದನ್ನ ಇತರರಿಗೆ ಹೇಳಬೇಕಾಗಿದೆ. ಪ್ರಭು ಯೇಸು ಕ್ರಿಸ್ತರು ನನಗೆ ಗೊತ್ತು. ಏನೆಂದು ಗೊತ್ತು? ಅವರ ನಾಮದಲ್ಲಿರುವ ಶಕ್ತಿ ನನಗೆ ಗೊತ್ತು. ಅವರು ನನ್ನ ಜೀವನದ, ನನ್ನ ಕುಟುಂಬದ, ನನ್ನ ಸರ್ವಸ್ವದ ಮೂಲೆಗಲ್ಲಾಗಿದ್ದಾರೆ. ಅವರನ್ನ ಹೊರತುಪಡಿಸಿ ನನಗೂ ನನ್ನ ಕುಟುಂಬಕ್ಕೂ ಜೀವೋದ್ಧಾರವೇ ಇಲ್ಲ. ಇದನ್ನು ನಾವು ಇತರರಿಗೆ ಹೇಳಬೇಕಾಗಿದೆ. ನನ್ನ ಜೀವನದ ಮೂಲೆಗಲ್ಲಾಗಿದ್ದಾರೆ. ನನ್ನ ಸರ್ವಸ್ವವು ನಿಂತಿರುವುದು ಅವರ ಮೇಲೆ. ಅವರಿಲ್ಲದೆ ನಾನು ನಿಲ್ಲಲು ಸಾಧ್ಯವಿಲ್ಲ. ನನ್ನ ಈ ಜೀವನದ ಮೂಲೆಗಲ್ಲಾಗಿದ್ದಾರೆ. ನನ್ನ ಜೀವೋದ್ಧಾರ ಅವರೇ. ಅವರಿಲ್ಲದೆ ನನಗೆ ಬೇರೆ ಯಾರಿಂದಲೂ ಜೀವೋದ್ಧಾರವಿಲ್ಲ. ಬೇರೆ ಯಾರೂ ನನಗೆ ಆ ಜೀವವನ್ನು ಕೊಡಲು ಸಾಧ್ಯವಿಲ್ಲ. ಪ್ರಭು ಯೇಸು ಕ್ರಿಸ್ತರ ನಾಮದ ಶಕ್ತಿ ನನಗೆ ಗೊತ್ತು ಎಂದು ಹೇಳಬೇಕು. ಈ ಹಿಂದೆ ನಿಮಗೆ ಒಂದು ಘಟನೆಯನ್ನು ಹೇಳಿದೆನು. ಹೇಗೆ ಒಬ್ಬ ವ್ಯಕ್ತಿ, ಬೇರೆ ಧರ್ಮಕ್ಕೆ ಸೇರಿದವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ತದನಂತರ ನನ್ನ ಬಳಿ ಬಂದು ಹೇಳುವಾಗ ಆ ವ್ಯಕ್ತಿ ಹೇಳಿದ ಮಾತುಗಳು ನನಗೆ, ಇದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ. ಆ ವ್ಯಕ್ತಿ ನನಗೆ ಹೇಳಿದ ಮಾತುಗಳು, ನಿಮ್ಮ ದೇವರಿಗೆ ಇಷ್ಟೊಂದು ಶಕ್ತಿ ಇದೆ ಎಂದು ನನಗೆ ತಿಳಿದಿರಲಿಲ್ಲ. ಇತರ ಧರ್ಮದ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥನೆ ಮಾಡಿ ಆ ನೋವು ಉಪಶಮನಗೊಂಡಾಗ ನನ್ನಲ್ಲಿ ಬಂದು ಹೇಳಿದ ಮಾತು, ನಿಮ್ಮ ದೇವರಿಗೆ ಇಷ್ಟೊಂದು ಶಕ್ತಿ ಇದೆ ಎಂದು ನನಗೆ ಗೊತ್ತಿಲ್ಲ. ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅವರ ನಾಮದಲ್ಲಿ ಶಕ್ತಿ ಇದೆ. ಇಂದು ಪೇತ್ರ ಹೇಳುತ್ತಾರೆ, ನೀವು ನಿಮ್ಮಲ್ಲಿ ವಾದ ಮಾಡುತ್ತಿದ್ದರೆ ಯಾರಿಂದ ಈ ವ್ಯಕ್ತಿ ಗುಣವಾದರು ಎಂದರೆ ನಾನು ನಿಮಗೆ ಹೇಳುತ್ತೇನೆ, ನಜರೇತಿನ ಪ್ರಭು ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದ ಸಂಪೂರ್ಣವಾಗಿ, ಸ್ವಲ್ಪ ಅಲ್ಲ, ಪೇತ್ರ ಹೇಳುತ್ತಾರೆ ಸಂಪೂರ್ಣವಾಗಿ ಗುಣವಾಗಿದ್ದಾರೆ. ಇಂದು ಅವರ ನಾಮದ ಶಕ್ತಿಯನ್ನ, ಅವರು ನನ್ನ ಜೀವನದ ಮೂಲೆಗಲ್ಲು ಎಂಬುದನ್ನ, ನನ್ನ ಜೀವೋದ್ಧಾರ ಎಂಬುದನ್ನ ಇತರರಿಗೆ ನಾವು ಹೇಳಬೇಕಾಗಿದೆ. ಟು ನೋ ಜೀಸಸ್ ಇಸ್ ಟು ಟೆಲ್ ದ ವರ್ಲ್ಡ್ ದಟ್ ಐ ನೋ ಜೀಸಸ್. ಈ ಜಗತ್ತಿಗೆ ನನಗೆ ಪ್ರಭು ಯೇಸು ಕ್ರಿಸ್ತರು ಯಾರು ಎಂದು ಗೊತ್ತು ಎಂಬುದನ್ನು ಹೇಳುವ ಸಾಕ್ಷಿಗಳಾಗುವಂತೆ ಇಂದಿನ ವಾಚನಗಳು ನಮ್ಮನ್ನು ಆಹ್ವಾನಿಸುತ್ತದೆ. ಇದನ್ನು ನಾವು ಯಾರಾಗಿ ಮಾಡುತ್ತೇವೆ ಎಂಬುದನ್ನು 2ನೇ ವಾಚನದಲ್ಲಿ ಸಂತ ಯೋವನ್ನ ಬಹಳ ಅರ್ಥಗರ್ಭಿತವಾಗಿ ಹೇಳುತ್ತಾರೆ. ಈ ಎಲ್ಲವನ್ನ ನಾವು ದೇವರ ಮಕ್ಕಳಾಗಿ ಮಾಡುತ್ತಿದ್ದೇವೆ. ದೇವರ ಮಕ್ಕಳಾಗಿ ನಾನು ಅವರಿಗೆ ಸಾಕ್ಷಿ ಹೇಳುವುದು, ಪ್ರಭು ಯೇಸು ಕ್ರಿಸ್ತರು ನನಗೆ ಗೊತ್ತು ಎಂದು ಹೇಳುವುದು, ಅವರ ನಾಮದ ಶಕ್ತಿಯನ್ನು ಅನುಭವಿಸಿ ಸಾರುವುದು, ಇವೆಲ್ಲವನ್ನು ನಾವು ಮಾಡುವುದು
ದೇವರ ಮಕ್ಕಳಾಗಿ ನಮ್ಮ ಘನತೆಯನ್ನು ಅರ್ಥ ಮಾಡಿಕೊಂಡು ಇಂದು ವಿಶೇಷವಾಗಿ ದೇವರ ಕರೆಗೆ ಹೋಗೊಟ್ಟು ಆ ದೇವರ ಕರೆಯಲ್ಲಿ ಯಾಜಕರಾಗಲು ಧರ್ಮ ಭಗಿನಿಗಳಾಗಲು ಓದುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಇವರೆಲ್ಲರನ್ನ ದೇವರು ಆಶೀರ್ವದಿಸಲಿ. ವಿಶೇಷವಾಗಿ ಯಾಜಕರು ಯಾರು ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನ ಜಗತ್ತಿಗೆ ಸಾರುವ ಆ ಆಶೀರ್ವಾದವನ್ನ ಪ್ರಭು ಯೇಸು ಕ್ರಿಸ್ತರು ನೀಡಿದ್ದಾರೋ ಅವರಿಗೆ ಪ್ರಭು ಯೇಸು ಕ್ರಿಸ್ತರ ನಾಮದ ಶಕ್ತಿ ಅರ್ಥವಾಗಲಿ. ಅವರೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರು ಮೂಲೆಗಲ್ಲಾಗಲಿ. ಅವರಿಂದೊರೆತು ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ಪ್ರಾರ್ಥಿಸೋಣ. ಇನ್ನು ಹೆಚ್ಚು ಹೆಚ್ಚಾಗಿ ಅನೇಕ ಯುವಕರು ದೈವ ಕರೆಗೆ ಹೋಗೊಡುವಂತೆ ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದಲ್ಲಿ ದೇವರ ಕರೆ, ದೇವರ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಲ್ಲೋಣ. ಸಹೋದರಿಯರೇ, ಇಲ್ಲಿ ನಾವು ನಿಂತಿರುವುದು ಪ್ರಭು ಯೇಸು ಕ್ರಿಸ್ತರು ಯಾರು ಎಂಬುದನ್ನ ಅರಿತವರಾಗಿ, ಅವರ ಮಂದೆಯಾಗಿ, ಅವರ ನಾಮದ ಶಕ್ತಿಯನ್ನು ಅರಿತವರಾಗಿ, ಅವರ ಮುಖಾಂತರ ನಮ್ಮ ಪ್ರಾರ್ಥನೆಗಳನ್ನ ತಂದೆಗೆ ಅರ್ಪಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಯಾಮಯ ತಂದೆ, ನಮ್ಮ ಧರ್ಮಸಭೆಯನ್ನು ನಡೆಸಿಕೊಂಡು ಹೋಗುವ ಪಾಲಕರಾಗಿರುವ ನಮ್ಮ ಜಗದ್ಗುರು ಫ್ರಾನ್ಸಿಸ್, ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರು ಕನ್ಯಾಸ್ತ್ರೀಯರು ಒಳ್ಳೆಯ ಕುರುಬ ಕ್ರಿಸ್ತನನ್ನು ಅನುಸರಿಸಿ ಕ್ರೈಸ್ತರನ್ನು ದೇವರ ಕಡೆಗೆ ಸೆಳೆಯುವಂತೆ ಅನುಗ್ರಹಿಸರೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರುಣಾಳು ತಂದೆ, ಜನರ ಅಗತ್ಯಗಳನ್ನು ಅರಿತುಕೊಂಡು ಅವರ ಸೇವೆ ಮಾಡುವಂತೆ ನಮ್ಮ ರಾಜಕೀಯ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ. ಅವರೆಲ್ಲರೂ ನಿಮ್ಮ ಧ್ಯೇಯವನ್ನು ಅರಿತು ಸತ್ಯ, ನೀತಿ, ಪ್ರಾಮಾಣಿಕತೆಯಲ್ಲಿ ಜನರ ಹಿತಕ್ಕಾಗಿ ದುಡಿಯಲು ಪ್ರೇರೇಪಿಸರೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕುಟುಂಬಸ್ಥರು ತಮ್ಮ ವಿವಾಹ ಸಂಸ್ಕಾರದಂದು ಮಾಡಿದ ವಾಗ್ದಾನಕ್ಕೆ ಬದ್ಧರಾಗಿದ್ದು ತಮ್ಮ ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸಿ ಉತ್ತಮ ಕುರಿಗಾಹಿ ಕ್ರಿಸ್ತನ ಸೇವೆಗೆ ಸಮರ್ಪಿಸಲು ಮುಂದಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲ ಯುವಕ ಯುವತಿಯರು ಆಯ್ಕೆಯಲ್ಲೇ ಶ್ರೇಷ್ಠ ಆಯ್ಕೆಯಾದ ದೈವೀ ಕರೆಗೆ ಹೋಗಟ್ಟು ಆ ಮೇಷಪಾಲನ ವಾಕ್ಯವನ್ನು ಆಲಿಸಿ ಅಂತರಂಗದಲ್ಲಿ ಧ್ಯಾನಿಸಿ ಉತ್ತಮ ಕುರಿಗಾಹಿಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಪ್ರಾಪಂಚಿಕ ವ್ಯಾಮೋಹಕ್ಕೆ ಬಲಿಯಾಗದೆ ನಿಸ್ವಾರ್ಥತೆಯಿಂದ ತಮ್ಮ ಜೀವನವನ್ನು ದೇವರ ಸೇವೆಗೆ ಮುಡಿಪಾಗಲಿಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಇಂದು ದೈವಕರೆಯ ಭಾನುವಾರವನ್ನು ಆಚರಿಸುತ್ತಿರುವ ನಾವು ನಮ್ಮ ಕುಟುಂಬಗಳಿಂದಾದ, ನಮ್ಮ ಕುಟುಂಬಗಳಲ್ಲಿ ಯಾಜಕರಿದ್ದಾರೆ, ಅನೇಕ ಕುಟುಂಬಗಳಲ್ಲಿ ನಮ್ಮ ಕುಟುಂಬಗಳಲ್ಲಿರುವ ಯಾಜಕರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿರುವ ಧರ್ಮ ಭಗಿಣಿಯರಿಗಾಗಿ ಪ್ರಾರ್ಥಿಸೋಣ. ದೇವರು ನಮ್ಮ ಕುಟುಂಬಗಳಲ್ಲಿ ದೈವ ಕರೆಯನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ದೇವರಿಗೆ ವಂದಿಸೋಣ. ಈ ನಮ್ಮ ಎಲ್ಲ ಯಾಜಕರು ಸಹೋದರಿಯರು ಅವರ ಕರೆಯಲ್ಲಿ ನೆಲೆಸಿ ನಿಲ್ಲುವಂತೆ ಪ್ರಾರ್ಥಿಸೋಣ. ಈ ಧರ್ಮ ಕೇಂದ್ರವನ್ನ ಪ್ರಭು ಯೇಸು ಕ್ರಿಸ್ತರ ಪ್ರತಿನಿಧಿಯಾಗಿ ಮುನ್ನಡೆಸುತ್ತಿರುವ ನನಗಾಗಿಯೂ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಸುಮಾರು 60 ಮಕ್ಕಳು ಬರುವ ಭಾನುವಾರ ದೃಢೀಕರಣ ಸಂಸ್ಕಾರವನ್ನು ಸ್ವೀಕರಿಸಲಿದ್ದಾರೆ. ಪವಿತ್ರಾತ್ಮರ ಶಕ್ತಿ ಇವರ ಮೇಲೆ ಇಳಿದು ಬಂದು
ಪ್ರಭು ಯೇಸು ಕ್ರಿಸ್ತರಿಗೆ ಇವರುಗಳು ಸಾಕ್ಷಿಗಳಾಗಿರುವಂತೆ ನಾವು ಪ್ರಾರ್ಥಿಸೋಣ. ಚುನಾವಣೆಗಳು ಹತ್ತಿರ ಬರುತ್ತಿರುವ ಈ ಸಮಯದಲ್ಲಿ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಉತ್ತಮ ನಾಯಕರುಗಳನ್ನು ಆಯ್ಕೆ ಮಾಡುವ ಶಕ್ತಿಯನ್ನ ದೇವರು ನಮಗೆ ನೀಡಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಮ್ಮನ್ನ ಸಂಪೂರ್ಣವಾಗಿ ಅರಿತಿದ್ದೀರಿ. ಅನೇಕ ಬಾರಿ ನಾವು ನಿಮ್ಮನ್ನ ಅರಿಯದೆ ಹೋಗಿದ್ದೇವೆ, ಕ್ಷಮಿಸಿರಿ. ಇನ್ನು ನಿಮ್ಮನ್ನ ನಾವು ಹೆಚ್ಚು ಹೆಚ್ಚಾಗಿ ಅರಿತುಕೊಳ್ಳುವಂತೆ ನಿಮ್ಮ ನಾಮದ ಶಕ್ತಿಯನ್ನ, ನೀವು ನಮ್ಮ ಜೀವನದ ಮೂಲೆಗಲ್ಲಾಗಿದ್ದೀರಿ ಎಂಬುದನ್ನ, ನೀವಿಲ್ಲದೆ ಬೇರೆ ಯಾರಿಂದಲೂ ಜೀವೋದ್ಧಾರವಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹಾಡುವೆನು ಮನದಲ್ಲಿ ಯೇಸುವಿನ ನಾಮವನ್ನೇ, ಕಾಲವೆಲ್ಲ ಕಾಯುವೆನು ಕರ್ತರ ಚಿತ್ತವನ್ನೇ. ಹಾಡುವೆನು ಮನದಲ್ಲಿ ಯೇಸುವಿನ ನಾಮವನ್ನೇ, ಕಾಲವೆಲ್ಲ ಕಾಯುವೆನು ಕರ್ತರ ಚಿತ್ತವನ್ನೇ. ಕಷ್ಟದ ಅಲೆಗಳು ಬರುತ್ತಿರಲು, ಲೋಕವು ಶೋಧನೆ ತರುತ್ತಿರಲು, ಕಷ್ಟದ ಅಲೆಗಳು ಬರುತ್ತಿರಲು, ಲೋಕವು ಶೋಧನೆ ತರುತ್ತಿರಲು, ಯೇಸುವಿನ